ಪ್ರಸ್ತುತ ವಿಷಯಗಳಿಗೆ ಬರೋದಾದರೆ, ಸೊ ಈಗ ಜಂತರ್ ಮಂತರಲ್ಲಿ ಏನು ನಡೀತಿದೆ ಅಂತ ನಿಮಗೆ ಗೊತ್ತಿರುವಂಥದ್ದೇ. ಸೋನಮ್ ವಾಂಗ್ಚುಕ್ ಅವ್ರನ್ನ ಫೋರ್ಸ್ಫುಲಿ ಕರ್ಕೊಂಡು ಹೋಗಿರುವಂಥದ್ದು ಹಾಸ್ಪಿಟಲ್ಗೆ. ಜೊತೆಗೆ ಇನ್ನೊಂದು ವಿಚಾರ ಏನು ಅಂತಂದರೆ, ನೀವು ಕೂಡ ಒಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಕೂಡ ಅದ್ರ ಬಗ್ಗೆ ಹೋರಾಟವನ್ನು ಮಾಡ್ತಾ ಇದ್ದೀರಾ. ಅಂದರೆ 21 ಜನ ವಿದ್ಯಾರ್ಥಿಗಳಿಗೆ ಏನು ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಸಿಗಬೇಕು, ಸೆಂಟ್ರಲ್ ಮಿನಿಸ್ಟರ್, ಎಜುಕೇಷನ್ ಮಿನಿಸ್ಟರ್ ಅವರು ರಿಸೈನ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಒಂದು ಹೋರಾಟದ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಿ ಈ ವಿಚಾರದ ಬಗ್ಗೆ, ಈಗಿನ ಡೆವಲಪ್ಮೆಂಟ್ಸ್ ಬಗ್ಗೆ? ವಿದ್ಯಾರ್ಥಿಗಳ ಹೋರಾಟ ಸಫಲವಾಗಬೇಕು. ಯಾಕಂದರೆ ತುಂಬ ದಿನಗಳ ನಂತರ ಒಂದು ಜನಗಳ ಹೋರಾಟ ಇಷ್ಟರ ಮಟ್ಟದ ತನಕ ಮುಂದುವರೆದು ಬಂದಿದೆ. ಯಾಕಂದರೆ ಮಧ್ಯದಲ್ಲಿ ಸುಮಾರು ಹೋರಾಟಗಳು ನಡೀತು. ರೈತರ ಹೋರಾಟದ ನಂತರ ಯಾವುದು ತುಂಬ ದಿವಸ ನಿಲ್ಲಲಿಕ್ಕೆ ಬಿಡಲಿಲ್ಲ ಅವರು. ಯಾಕಂದರೆ ತುಂಬ ದಮನಕಾರಿ ಶಕ್ತಿ ಅಧಿಕಾರದಲ್ಲಿರೋದು ಇವತ್ತು. ಸೊ ಆ ಥರದ ಸರ್ವಾಧಿಕಾರಿ ನಿಲುವು, ದಮನಕಾರಿ ಶಕ್ತಿಗಳು ಆ ಥರ ಯಾವುದೇ ಹೋರಾಟವನ್ನು, ಮಹಿಳಾ ಕುಸ್ತಿಪಟುಗಳ ಹೋರಾಟ ಇರ್ಬೋದು, ಅಗ್ನಿವೀರ್ ಹೋರಾಟ ಇರ್ಬೋದು, ಕಾರ್ಮಿಕರ ಹೋರಾಟ ಇರ್ಬೋದು, ಅದು ಎಲ್ಲವೂ ಲೆಕ್ಕಕ್ಕಿಲ್ದಂಗೆ ಮುಗಿಸ್ಬಿಟ್ರು ಅದನ್ನ. ಮಣಿಪುರದಲ್ಲಿ ಹೋರಾಟ ಅಂತಲ್ಲ, ಇವರೇ ಹುಟ್ಟು ಹಾಕಿರುವಂಥ ಒಂದು ಸಮಸ್ಯೆ, ಆ ಸಮಸ್ಯೆ ಮುಗದೇ ಇಲ್ಲ ಇವತ್ತಿನವರೆಗೂ. ಆದರೆ ಯಾವುದಕ್ಕೂ ಉತ್ತರ ಕೊಡದೆ, ಜವಾಬ್ದಾರಿ ಇಲ್ಲದೆ ಸರ್ಕಾರ ತುಂಬ ದುರಹಂಕಾರದಿಂದ ವರ್ತಿಸ್ತಾ ಇದೆ. ಆ ದುರಹಂಕಾರದ ವರ್ತನೆಗೆ ಮುಖ್ಯವಾಗಿ ಕಾರಣ ನನಗನ್ಸುತ್ತೆ ಅವ್ರಿಗೆ ಸುಲಭವಾಗಿ ಸಿಗ್ತಾ ಇರೋ ಧರ್ಮದ ಹೆಸರಿನ ಓಟುಗಳು. ಅದರ ಕಾನ್ಫಿಡೆನ್ಸ್ನಲ್ಲಿ ಅವ್ರು ಯಾವುದಕ್ಕೂ ಉತ್ತರ ಕೊಡದೆ ಇಲ್ಲಿದ್ರೆ 21 ಜನ ಮಕ್ಕಳು ಸತ್ತಿದ್ದಾರೆ. ಆ ಮಕ್ಕಳೆಲ್ಲ ನಮ್ಮ ಮಕ್ಕಳೇ, ನಮ್ಮ ದೇಶದ ಮಕ್ಕಳು, ನಮ್ಮ ಮಕ್ಕಳು. ಸತ್ತದಕ್ಕೆ ಕಾರಣ ಈ ಕೆಟ್ಟ ವ್ಯವಸ್ಥೆಯಲ್ಲಿದ್ದ ಲೋಪದೋಷಗಳು, ಇನ್ಯಾವುದೂ ಕಾರಣ ಅಲ್ಲ. ಇದು ಸಾವು ಅಂತಲೂ ಆಗಲ್ಲ, ಕೊಲೆ ಅಂತಲೇ ಆಗುತ್ತೆ. ವ್ಯವಸ್ಥೆಯನ್ನು ಸರಿಯಾಗಿ ಇಟ್ಕೋಬೇಕಾಗಿದ್ದು ಇವ್ರ ಕರ್ತವ್ಯ ಆಗಿತ್ತು. ಅಷ್ಟೆಲ್ಲ ಇದ್ದು ನಮ್ಮ ದೇಶದ ವಿದ್ಯಾಮಂತ್ರಿ ಮಾತಾಡಲಿಲ್ಲ ಬಿಡಿ. ಯಾಕಂದರೆ ಇಲ್ಲೆಲ್ಲ ಮಂತ್ರಿಗಳು ನಮ್ಗೆ ಗೊತ್ತು, ಸರ್ಕಾರದಲ್ಲಿ ಇರೋದು ಇಬ್ಬರೇ ವ್ಯಕ್ತಿಗಳು. ಆ ಇಬ್ಬರು ವ್ಯಕ್ತಿಗಳು ಮೋದಿ, ಅಮಿತ್ ಶಾ ಇಬ್ಬರೇ ಪೂರ್ತಿ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತ. ಪ್ರಧಾನಮಂತ್ರಿ, ಗೃಹ ಮಂತ್ರಿ ಇಬ್ಬರೇ, ಇವರೆಲ್ಲ ಆಟಕೊಂಡು ಲೆಕ್ಕಕ್ಕಿಲ್ದಿರೋ ಮಂತ್ರಿಗಳು. ಇವರು ಮಾಡಿದ ಯಾವುದೇ ತಪ್ಪುಗಳನ್ನ ಒಪ್ಕೊಳ್ಳದೆ ಇರೋದೊಂದು, ಒಪ್ಕೊಳ್ಳದೆ ಅದಕ್ಕೆ ಕ್ಷಮೆಯಾಚಿಸೋದಿರಲಿ, ಅದರ ಬಗ್ಗೆ ಮೆನ್ಷನ್ ಕೂಡ ಮಾಡಿದೆ. ದೇಶದ ಪ್ರಧಾನಿ ಅಂತ ಅಂದವರು, ಒಂದು ದೇಶದ ತಂದೆಯ ಸ್ಥಾನದಲ್ಲಿ ನಿಂತಿರುವಂಥ ಒಬ್ಬ ವ್ಯಕ್ತಿ 21 ಜನ ಮಕ್ಕಳು ಸತ್ತಾಗ ಕೂಡ ನೀವು ಪ್ರತಿಕ್ರಿಯೆ ಕೂಡ ಮಾಡದೆ 2 ತಿಂಗಳು ಕೂತ್ಕೊತೀರಾ ಅಂತಂದರೆ ನಿಮಗೆ ಯಾವುದೇ ನೈತಿಕ ಅಧಿಕಾರ ಇಲ್ಲ ಆ ಅಧಿಕಾರದಲ್ಲಿ, ಆ ಸ್ಥಾನದಲ್ಲಿ ಉಳಿದುಕೊಳ್ಳೋದಕ್ಕೆ. ಸೊ ನಾವು ಪ್ರಧಾನ ಮಾತ್ರ ರಾಜೀನಾಮೆ ಕೇಳೋದಲ್ಲ, ಪ್ರಧಾನಮಂತ್ರಿದೇ ರಾಜೀನಾಮೆ ಕೇಳಬೇಕು. ಯಾಕಂದರೆ ಇದು ಮೊದಲನೇ ತಪ್ಪಲ್ಲ. ರೈತರ ಹೋರಾಟದಲ್ಲಿ 700 ಚಿಲ್ಲರೆ ಜನ ರೈತರು ಸತ್ತರು. ಇವರು ನನಗೋಸ್ಕರ ಸತ್ರ ಅಂತ ಕೇಳಿದ್ರು. ಅದಾದ ನಂತರ ಮಹಿಳೆಯರ ಹೋರಾಟದಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರ ಆಗಿತ್ತು, ಪೋಕ್ಸೋ ಕೇಸ್ ಕೂಡ ಆಗಿತ್ತು. ಅದರಲ್ಲೂ ಅದಕ್ಕೆ ಸಂಬಂಧಿಸಿದಂಥ ಮಿನಿಸ್ಟರ್ನ ಮುಟ್ಲೇ ಇಲ್ಲ ಅವರು. ಒಂದು ಮಾತು ಕೂಡ ಆಡಲಿಲ್ಲ ಅದ್ರ ಬಗ್ಗೆ. ಮಹಿಳೆಯರನ್ನ ಬೀದಿಯಲ್ಲಿ ಎಳೆದಿದ್ವಿ. ಅದು ಯಾರು ಮಹಿಳೆಯರು ಅಂದರೆ ಸಾಮಾನ್ಯ ಮಹಿಳೆಯರು ಅಲ್ಲ, ಅವರು ನಮ್ಮ ದೇಶಕ್ಕೆ ಗೌರವ ತಂದುಕೊಟ್ಟಂಥ, ಒಲಿಂಪಿಕ್ಸ್ನಲ್ಲಿ ಮೆಡಲ್ ತಂದುಕೊಟ್ಟಂಥ ಮಹಿಳಾ ಕುಸ್ತಿಪಟುಗಳು. ಅವ್ರನ್ನ ಬೀದಿಯಲ್ಲಿ ಎಳೆದಾಡಿದ್ವಿ. ಕೊನೆಗೆ ವಿನೇಶ್ ಫೋಗಟ್ ಮತ್ತೆ ಹೋಗಿ ಅಲ್ಲಿ ಒಲಿಂಪಿಕ್ಸ್ನಲ್ಲಿ ಕಾಂಪೀಟ್ ಮಾಡದೇ ಇರೋ ಲೆವೆಲ್ಗೆ ಇವರ ರಾಜಕೀಯ ಮಾಡಿ ಮುಗಿಸಿದ್ರು ಅವರ ಕೆರಿಯರ್ನ. ಸೊ ಇಷ್ಟೆಲ್ಲ ಮಾಡುವಂಥವ್ರು ಅವ್ರಿಗೆ ಯಾವ ನೈತಿಕ ಅಧಿಕಾರ ಇದೆ? ಒಂದು ಅಂತಲ್ಲ, ಅಗ್ನಿವೀರ್ದು ಬಂತು, ಅವ್ರನ್ನೆಲ್ಲ ಲಾಠಿ ಚಾರ್ಜ್ ಮಾಡಿದ್ರು, ಅವ್ರ ಮೇಲೆ ಸೇರಿಸಿದ್ರು. ನಿಮ್ಮನ್ನು ಕೇಸ್ ಹಾಕ್ತೀವಿ, ಕೆಲಸ ಕೊಡಲ್ಲ ಅಂತೆಲ್ಲ ಅಂತೂ ಹೆದರಿಸಿ ಅದನ್ನ ಮುಗಿಸಿದ್ರು. ಈ ಕಡೆ ಮಣಿಪುರದಲ್ಲಿ ಬೀದಿಯಲ್ಲಿ ಬೆತ್ತಲೆ ಕರ್ಕೊಂಡು ಹೋಗಿ ಅತ್ಯಾಚಾರ ಮಾಡಿದ್ದು ವಿಡಿಯೋ ಬರೋ ತನಕ ಅದ್ರ ಬಗ್ಗೆ ಒಂದು ಮಾತೆತ್ತಲಿಲ್ಲ. ಜವಾಬ್ದಾರಿ ಇವರದ್ದೇ ಇತ್ತು, ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳ್ಕೊಳ್ಳೋಕ್ಕೆ. ಸೊ ಇದು ಪದೇ ನಡೀತಾ ಇದೆ. ಇದೊಂದು ಹೆಂಗಾಗಿದೆ, ಹ್ಯಾಬಿಚುವಲ್ ಅಫೆಂಡರ್ಗಳ ಥರ ಆಗಿದ್ದಾರೆ. ಇವ್ರಿಗಿರೋ ಒಂದೇ ಒಂದು ಧೈರ್ಯ ಏನಂದರೆ ಅವ್ರಿಗಿರೋ ವೋಟ್ ಬ್ಯಾಂಕ್. ಸೊ ಆ ವೋಟ್ ಬ್ಯಾಂಕ್ನ ಧೈರ್ಯದಲ್ಲಿ ನಿಮ್ಮ ಯಾವ ಜವಾಬ್ದಾರಿಯನ್ನು ತೊಗೊಳ್ಳದೆ ಅಷ್ಟೊಂದು ಬೇಜವಾಬ್ದಾರಿಯಿಂದ ನಡ್ಕೊಂಡು ದೇಶನ ಇಷ್ಟು ಅಧೋಗತಿಗೆ ತಂದು, ಮಿಕ್ಕಿದೆಲ್ಲ ನಾವು ಹೇಳೋದೇ ಬೇಕಾಗಿಲ್ಲ. ಇವರು ಮಾಡ್ತಾ ಇರೋ ಅನ್ಯಾಯ ಕ್ರಮಗಳೆಲ್ಲ, ರಾಮ ಮಂದಿರದ ದರೋಡೆಯಿಂದ ಹಿಡಿದು ಎಥನಾಲ್ನ ದರೋಡೆ ತನಕ, ಪೆಟ್ರೋಲ್ನ ಹೆಸರಿನಲ್ಲಿ ಮಾಡ್ತಾ ಇರೋ ದರೋಡೆ ತನಕ, ಕಮ್ಮಿ ದುಡ್ಡಿನಲ್ಲಿ ಸಿಗ್ತಾ ಇದೆ ಕ್ರೂಡ್ ಆಯಿಲ್. ಯಾವತ್ತಿಗೂ ನಮ್ಮ ಪ್ರಜೆಗಳಿಗೆ ಅದರ ಲಾಭವನ್ನು ಇವರು ಕೊಡಲೇ ಇಲ್ಲ. ಜೊತೆಗೆ 20% ಕಬ್ಬಿನಾಲ್ ಮಿಕ್ಸ್ ಮಾಡಿಬಿಟ್ಟು ಕಬ್ಬಿನಾಲ್ ಸುರಿತಾ ಇದ್ದಾರೆ ನಮ್ಮ ಗಾಡಿಗಳ ಇಂಜಿನ್ಗಳು ಕೆಟ್ಟು ಹೋಗ್ತಾ ಇದೆ. ಮೊನ್ನೆ ಕೋರ್ಟ್ನಲ್ಲಿ ತೀರ್ಮಾನ ಆಗಿದೆ, ಇಂಜಿನ್ ಕೆಟ್ಟು ಹೋಗಿದ್ದಕ್ಕೆ ಪೆಟ್ರೋಲ್ ಕಾರಣ ಅಂತ. ಇದು ಕಂಪನಿ ಮೇಲೆ ಇದು ಕಾಂಪನ್ಸೇಷನ್ ಕೊಡಬೇಕು ಅಂತ ಹಾಕಿದ್ದಾರೆ. ಇವರು ಅದು ಪ್ರಶ್ನೆ ಕೇಳ್ತವ್ರನ್ನೆಲ್ಲ ದೇಶದ್ರೋಹಿಗಳಂತೆ ಬೇರೆ ಅಂತಾರೆ, ಟೆರರಿಸ್ಟ್ಗಳಂತಾರೆ. ಎಜುಕೇಷನ್ ಮಿನಿಸ್ಟ್ರು 21 ಮಕ್ಕಳು ಸತ್ರು ಅಂತ ಪ್ರತಿಭಟನೆ ಮಾಡೋಕ್ಕೆ ಕೂತವ್ರನ್ನ ಟೆರರಿಸ್ಟ್ಗಳಂತಾರೆ. ಸೊ ಇಷ್ಟು ಬೇಜವಾಬ್ದಾರಿ, ಇಷ್ಟು ದುರಹಂಕಾರದ ವ್ಯಕ್ತಿಗಳು ಯಾವುದೇ ಅಧಿಕಾರದ ಸ್ಥಾನದಲ್ಲಿ ಇರೋದಕ್ಕೆ ಅಯೋಗ್ಯರು.